ಕನ್ನಡಿಗರೇ, ನಾವು ಕಷ್ಟಪಟ್ಟು ದುಡಿದ ತೆರಿಗೆ ಹಣವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೇಗೆ ಲೂಟಿ ಮಾಡ್ತಾ ಇದೆ ಅಂತ ಇವತ್ತು ನಾವು ನಿಮಗೆ ತೋರಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಈಗ ಕಸ ಗುಡಿಸುವ ಯಂತ್ರದಲ್ಲೂ ತನ್ನ ಲೂಟಿಯನ್ನ ಮುಂದುವರೆಸಿದೆ. ಬೆಂಗಳೂರಿನ ಕಸ ಗುಡಿಸಲು 46 ಯಾಂತ್ರಿಕ ವಾಹನಗಳನ್ನ ಬಾಡಿಗೆಗೆ ತೆಗೆದುಕೊಂಡು ಅದಕ್ಕಾಗಿ 613 ಕೋಟಿ ರೂಪಾಯಿ ವಿನಿಯೋಗಿಸಲು ಈ ಸರ್ಕಾರ ಹೊರಟಿದೆ. ಅಸಲಿಗೆ ಒಂದು ರಸ್ತೆ ಗುಡಿಸೋ ಯಾಂತ್ರಿಕ ವಾಹನದ ಮಾರುಕಟ್ಟೆ ಬೆಲೆ ಕೇಂದ್ರ ಸರ್ಕಾರದ ಇ ಮಾರ್ಕೆಟ್ ಪ್ಲೇಸ್ GEM ಪೋರ್ಟಲ್ನಲ್ಲಿ 2.5 ಕೋಟಿ ರೂಪಾಯಿ ಇದೆ. ಬೆಂಗಳೂರಿಗೆ 46 ಮೆಷಿನ್ ಬೇಕು ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ಅಂದ್ರೆ 46 × 2.5 115 ಕೋಟಿ ರು. ನೀವೇ ಲೆಕ್ಕ ಹಾಕಿ, 46 ಮೆಷಿನ್ಗೆ ಎಷ್ಟಾಯ್ತು? ಕೇವಲ 115 ಕೋಟಿ ರು. ನೆನಪಿಡಿ, ಇದು ಸದ್ಯದ ಮಾರುಕಟ್ಟೆಯ ದರ. ಆದ್ರೆ 7 ವರ್ಷದ ಬಾಡಿಗೆ ಗುತ್ತಿಗೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋ ಬಿಲ್ ಎಷ್ಟು ಗೊತ್ತಾ? ಬರೋಬ್ಬರಿ 613 ಕೋಟಿ ರೂಪಾಯಿ. ಎಲ್ಲಿಯ 115 ಕೋಟಿ, ಎಲ್ಲಿಯ 613 ಕೋಟಿ? ಈ ಮಧ್ಯದ 500 ಕೋಟಿ ರೂಪಾಯಿ ಯಾರ ಜೇಬಿಗೆ ಹೋಗ್ತಾ ಇದೆ? ಇದು ಭ್ರಷ್ಟಾಚಾರ ಲೆಕ್ಕ ಅಲ್ಲದೆ ಮತ್ತೇನು? ಇಷ್ಟೇ ಅಲ್ಲ, ಇದೇ ಲೆಕ್ಕ ನೋಡಿದರೆ ಬೆಂಗಳೂರಿನಲ್ಲಿ ಕಸ ಗುಡಿಸೋದಕ್ಕೆ ಈ ಭ್ರಷ್ಟ ಸರ್ಕಾರ ಪ್ರತಿದಿನಕ್ಕೆ 24 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ನಮ್ಮ ಹಣದಲ್ಲಿ ಹಗಲು ದರೋಡೆ ಮಾಡಿ ನಮ್ಮ ಮುಂದೆಯೇ ಕ್ಲೀನ್ ಸ್ವೀಪ್ ಮಾಡಲು ಹೊರಟಿದೆ. ಕನ್ನಡಿಗರೇ, ಇದು ನೀವು ಕಷ್ಟಪಟ್ಟು ದುಡಿದ ತೆರಿಗೆ ಹಣ. ಈ ಲೂಟಿಯನ್ನ ಪ್ರಶ್ನಿಸಿ ದನಿ ಎತ್ತಲೇಬೇಕಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಿದೆ.